ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಸುಮ್ಮನೆ ನೋಡಬೇಕು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಜೊತೆಗೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವ ಎಲ್ಲ ವರದಿಗಳನ್ನು ಸಮಯ ಬಂದಾಗ ನೋಡ್ಬೋದು, ಯಾಕಂದ್ರೆ ನೋಟಿಫಿಕೇಷನ್ ತೋರಿಸ್ತದೆ. ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ. ಆ ಬಟನ್ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ಲಿಗೆ ಒಂದು ಪ್ರೋತ್ಸಾಹ ಮಾಡಿದಾಗೆ ಆಗ್ತದೆ. ದಯವಿಟ್ಟು ಲೈಕ್ ಮಾಡಿದ ತಕ್ಷಣ ಹೈಪ್ ಬಟನ್ ಪ್ರೆಸ್ ಮಾಡಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಒಂದು ವರದಿ. ಅಂದರೆ ವಿಶೇಷಚೇತನ ಮಕ್ಕಳಿಗೆ ಶಿಕ್ಷಣ ಇಲಾಖೆಯಲ್ಲಿಯೂ ಸಹಿತ ಅನೇಕ ಸೌಲಭ್ಯಗಳು ಮತ್ತು ಸೌಕರ್ಯಗಳು ಮತ್ತು ಈ ವಿಶೇಷಚೇತನರಿಗೆ ಅಂಗವಿಕಲತೆಯ ಕಂಡುಹಿಡಿಯಬೇಕಾದ್ರೆ ಅಂಗವಿಕಲತೆ ಸ್ವರೂಪ ಮತ್ತು ಪ್ರಮಾಣವನ್ನು ಗುರುತಿಸಬೇಕಾದರೆ ವೈದ್ಯರನ್ನು ಭೇಟಿಯಾಗಿ ವೈದ್ಯಕೀಯ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಅವರು UDID ಕಾರ್ಡ್ ತೊಗೊಳ್ಳೋದಾಗಲಿ ಮತ್ತು ಅಂಗವಿಕಲ ಗುರುತಿನ ಚೀಟಿ ತೊಗೊಳ್ಳೋದಾಗಲಿ ನಮ್ಮ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಅದು ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ. ಆದರೆ ಶಿಕ್ಷಣ ಇಲಾಖೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಬೇರೆ ಬೇರೆ ಇರೋದರಿಂದ ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೆದಿದೆ ಮತ್ತು ಯಾವ ವಿಷಯವಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಅಂತಕ್ಕಂಥ ವಿಚಾರ ನೋಡೋಣ ಬನ್ನಿ. ದಿನಾಂಕ 29/11/2025 ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿಶೇಷಚೇತನ ಮಕ್ಕಳಿಗೆ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ತಮಗೆಲ್ಲ ಗೊತ್ತಿದ್ದ ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿ ವರ್ಷದಂತೆ ಅಲ್ಲಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳನ್ನು ಗುರುತಿಸ್ತಕ್ಕಂಥ PIRT ಟೀಚರ್ ಇರ್ತಾರಲ್ಲ ಶಿಕ್ಷಣ ಇಲಾಖೆಯಲ್ಲಿ, ಅವರು ಸ್ಪೆಷಲ್ ವಿಶೇಷ ಶಿಕ್ಷಣಾಗಿ ಅವರು ನೇಮಕ ಮಾಡಿರ್ತಾರೆ. ಅಂದರೆ ಅಂಗವಿಕಲ ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ, ಅವರಿಗೆ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥ ಮತ್ತು ಅವರ ಬಗ್ಗೆನೇ ವಿಶೇಷ ಕಾಳಜಿ ವಹಿಸ್ತಕ್ಕಂಥ ಒಂದು ಶಿಕ್ಷಕರ ವರ್ಗ ಇರ್ತದೆ. ಆ ಶಿಕ್ಷಕರಿಂದ ಈ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪಂಚಾಯತಿ ಚಿಕ್ಕಬಳ್ಳಾಪುರ, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜೊತೆಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ, ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಇವರುಗಳ ಸಹಯೋಗದಲ್ಲಿ ವಿಕಲಚೇತನರ ಅಂದರೆ ವಿಶೇಷಚೇತನರಿಗೆ ಅಗತ್ಯವುಳ್ಳ ಮಕ್ಕಳ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವು ಶಿಡ್ಲಘಟ್ಟ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಕುಮಾರ್ ಅವರು ಮಾತನಾಡಿ, ಸರ್ಕಾರವು ಸಹ ವಿವಿಧ ರೀತಿಯಲ್ಲಿ ವಿಶೇಷಚೇತನ ಮಕ್ಕಳಿಗೆ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಹಾಗೂ ಪೋಷಕರಲ್ಲಿ ಕೀಳಿರಿಮೆ ಮನೋಭಾವ ಬರಬಾರದು. ವಿಶೇಷಚೇತನ ಮಗು ನಮಗೆ ಶಾಪವಾಗಿ ಹುಟ್ಟಿದೆ ಎಂಬ ಭಾವನೆ ನಮ್ಮಲ್ಲಿರಬಾರದು. ಎಲ್ಲ ಮಕ್ಕಳಂತೆ ಈ ವಿಶೇಷ ಮಕ್ಕಳನ್ನು ಸಹ ನೋಡಿಕೊಳ್ಳಬೇಕು. ಎಲ್ಲ ಮಕ್ಕಳಿಗೆ ಕೊಡುವಂಥ ಅವಕಾಶಗಳನ್ನು ಸಹ ಈ ಮಕ್ಕಳಿಗೆ ಕೊಡಬೇಕು. ಅಂದರೆ ಈ ಮಕ್ಕಳಿಗೆ ಸಮಾನ ಅವಕಾಶಗಳು ಕೊಟ್ಟಾಗ ಇವರಲ್ಲಿರ್ತಕ್ಕಂಥ ಪ್ರತಿಭೆ ಮತ್ತು ಇವರಲ್ಲಿ ವಿಶೇಷ ಮಕ್ಕಳಿರ್ತಕ್ಕಂಥ ಜಾಣತನ, ಅವರಲ್ಲಿರ್ತಕ್ಕಂಥ ಸೃಜನತೆ ಸಹಿತ ಹೊರಬರ್ತದೆ. ಅವರಿಗೂ ಸಹ ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಮತ್ತು ಪ್ರತಿ ವರ್ಷವೂ ಸಹ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಮಾಡಲಾಗುತ್ತಿದೆ ಅಂತ ಹೇಳಿದ್ದಾರೆ. ಮತ್ತು ವಿಶೇಷಚೇತನ ಮಕ್ಕಳನ್ನು ಗುರುತಿಸಿ ಆರು ರೀತಿಯ ನ್ಯೂನತೆ ಇರುವಂಥ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಮುಂದುವರೆದು ಕೇಂದ್ರದ ಡಾಕ್ಟರ್ ರಾಜೇಶ್ವರಿ ಅವರು ಅಂದರೆ DDRC ಕೇಂದ್ರ ಅಂದರೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಸಿಬ್ಬಂದಿಗಳಾದಂಥ ವೈದ್ಯರಾದಂಥ ಡಾಕ್ಟರ್ ರಾಜೇಶ್ವರಿ ಅವರು ವಿಶೇಷಚೇತನರಾದ ಮಕ್ಕಳಿಗೆ ಅಂಥ ಮಕ್ಕಳು ಯಾರ್ಯಾರಂತಾರೆ ಅಭಿಲಾಷ್ ನರಸಿಂಹಮೂರ್ತಿ, ಗಾನವಿ, ವಂಶಿ ಕೃಷ್ಣ, ಪೃಥ್ವಿರಾಜ್ ಅವರಿಗೆ ಫಿಸಿಯೋಥೆರಪಿಸ್ಟ್ ಆದ ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರು ನ್ಯೂರೋ ರಿಹ್ಯಾಬ್ ಮತ್ತು ಆರ್ಥೋ ರಿಹ್ಯಾಬ್ ಚಿಕಿತ್ಸೆಯನ್ನು ನೀಡಿದರು. ನಂತರ ಫಿಸಿಯೋಥೆರಪಿಸ್ಟ್ ಆದಂಥ ಡಾಕ್ಟರ್ ರಾಜೇಶ್ವರಿ ಅವರು ಫಿಸಿಯೋಥೆರಪಿ ಮಾಡಿರುವುದರಿಂದ ಮುನಿರಾಜುರವರಿಗೆ ಚೇತರಿಕೆ ಕಂಡು ಬಂದಿದ್ದು ಫಾಲೋಅಪ್ಗೆ ಬರುವಂತೆ ತಿಳಿಸಿದರು. ಅಂದರೆ ಮತ್ತೆ ಬಂದು ಚಿಕಿತ್ಸೆ ಮಾಡಿ ಫಿಸಿಯೋಥೆರಪಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತು ಆ ಮಗುವಿನ ಪಾಲಕರಿಗೆ ತಿಳಿಸಿದರು. ನಂತರ ವಾರಕ್ಕೆ 2 ದಿನಗಳು ಕೇಂದ್ರದಲ್ಲಿ ಹಾಜರಾಗಿ ಅಂದರೆ DDRC ಕೇಂದ್ರಕ್ಕೆ, ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಕ್ಕೆ ಹಾಜರಾಗಿ ಚಿಕಿತ್ಸೆಯನ್ನು ಪಡೆಯುವಂತೆ ಮತ್ತು ಎಲ್ಲ ಫಲಾನುಭವಿಗಳಿಗೆ ಫಿಸಿಯೋಥೆರಪಿ ಡಾಕ್ಟರ್ ರಾಜೇಶ್ವರಿ ಅವರು ತಿಳಿಸಿದರು.
ಕ್ಲಿನಿಕಲ್ ಸೈಕಾಲಜಿಸ್ಟ್ ಮೋಹನ್ ರವರು ವಿಶೇಷ ಚೇತನರ ಮಕ್ಕಳಿಗೆ ಹಾಗೂ ವಿಶೇಷ ಪೋಷಕರಿಗೆ ಕೌಟುಂಬಿಕ ಆಪ್ತ ಸಮಾಲೋಚನೆ ನೀಡಿ ಮನಸ್ಥೈರ್ಯವನ್ನು ಇನ್ನೂ ಈ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ವಿಶೇಷಚೇತನ ಮಕ್ಕಳು ಹಾಗೂ ಸಾರ್ವಜನಿಕರು ಸಂದರ್ಭದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ವೈದ್ಯಾಧಿಕಾರಿಗಳು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದಂಥ ಶ್ರೀಮತಿ ವಿದ್ಯಾ, ಡಾಕ್ಟರ್ ಹೇಮಂತ್ ಅಭಿಲಾಷ್ ಮತ್ತು ಅನಿಲ್, ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿಗಳಾದಂಥ ಗಣೇಶ್ ಆರ್ ಮತ್ತು ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದಂಥ ರಾಮಚಂದ್ರಪ್ಪ, BIERT ಜಗದೀಶ್ ಅಂತ ಶಿಕ್ಷಕರು ಇವರು, ರಾಧಾ ಮೇಡಮ್ ಅವರು ಹಾಗೂ ಡಾಕ್ಟರ್ ರಾಜೇಶ್ವರಿ, ಜೊತೆಗೆ URW ಹಾಗೂ ತಾಲೂಕಿನ ಎಲ್ಲ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂದರೆ VRWಗಳು, ಜೊತೆಗೆ DDRC ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಮತ್ತು ವಿಶೇಷಚೇತನ ಮಗುವಿನ ಪಾಲಕರು ಈ ಸಂದರ್ಭದಲ್ಲಿ ಹಾಜರಿದ್ದು ಮಗುವಿನ ತಪಾಸಣೆ ಶಿಬಿರದಲ್ಲಿ ಅವರು ಸಹಕರಿಸಿದರು. ಜಗದೀಶ್ ಗೌಡ, ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಿಕ್ಕಬಳ್ಳಾಪುರ, ವಿಕಲಚೇತನರ ಇಲಾಖೆಯ ಬೆಂಗಳೂರು ಗ್ರಾಮಾಂತರ KN ಮೂರ್ತಿ, ಸಂಗಮ್ ಹಿರಿಯ ನಾಗರಿಕರ ರಕ್ಷಣೆ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯತ್ ಚಿಕ್ಕಬಳ್ಳಾಪುರ ಮತ್ತು ಸಂಗಮ್ ಕಿರಿಯರ ವಾತ್ಸಲ್ಯ ವೇದಿಕೆ NRLM ಚಿಕ್ಕಬಳ್ಳಾಪುರ ಮತ್ತು ಹೀಗೆ ಅನೇಕ ಸಂಘ ಸಂಸ್ಥೆಯವರ ಪ್ರತಿನಿಧಿಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ವಿಶೇಷ ಚೇತನ ಮಕ್ಕಳ ತಪಾಸಣೆ ಶಿಬಿರದ ಕಾರ್ಯಕ್ರಮವನ್ನು ಸ್ವಲ್ಪ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ VRWಗಳು ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಈ ವಿಶೇಷ ಮಕ್ಕಳನ್ನು ಕರೆದು ತಂದು ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ತಪಾಸಣೆ ಕೊಡಿಸುವುದಾಗಲಿ ಮತ್ತು ಹೆಚ್ಚಿನ ಚಿಕಿತ್ಸೆ ಏನಾದರೂ ಇದ್ದರೆ ಶಿಕ್ಷಕರು ಈ ಸಂದರ್ಭದಲ್ಲಿ ವೈದ್ಯರ ಸಲಹೆ ಮೇರೆಗೆ ಮುಂದೆ ಅವರನ್ನು ಶಿಫಾರಸು ಮಾಡಿ ಬೇರೆ ಬೇರೆ ಚಿಕಿತ್ಸೆ ಕೊಡಿಸ್ತಕ್ಕಂಥ ಶಸ್ತ್ರಚಿಕಿತ್ಸೆ ಆಗಲಿ ಹೆಚ್ಚಿನ ಚಿಕಿತ್ಸೆಯಲ್ಲಿ ಕೊಡಿಸುವಂಥ ಕೆಲಸ ಈ DDRCಗಳಿಂದ ಮತ್ತು ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಿಂದ ಈ ಸಂದರ್ಭದಲ್ಲಿ ನಡೀತಾ ಇರ್ತವೆ. ಈ ವರದಿಯನ್ನು ಗಣೇಶ್ ಆರ್, ನೋಡಲ್ ಅಧಿಕಾರಿಗಳು, DDRC ಚಿಕ್ಕಬಳ್ಳಾಪುರ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು.